ಅದಕ್ಕೆ ಹುಳ್ಳಿಕಾಳು ಇಡ್ಲಿ ಹೇಳಿದ್ರಲ್ಲ, ಅದಕ್ಕೆ ಉದ್ದಿನ ಕಾಳೆಲ್ಲ ಹಾಕ್ಬಿಡಿ ಸಿಸ್ಟರ್. ಹುಳ್ಳಿಕಾಳು ನೀವು ಯಾವ ಲೋಟದಲ್ಲಿ ಪಾವ್, ಒಂದು ಪಾವ್ ಅಂದರೆ ಇಬ್ಬರು ಇದ್ರೆ ಒಂದು ಪಾವ್ ಬೇಡ, ಟೀ ಲೋಟ ಚಿಕ್ಕ ಲೋಟ ಇರುತ್ತಲ್ಲ ಅದರಲ್ಲಿ ಮಾಡೋದಾದರೆ ಬೇರೆ ಕ್ವಾಂಟಿಟಿಲಿ ತೊಗೊಳ್ಳಿ. ಸಪ್ರೇಟ್ ನೆನೆಸಿ. ಮೇಲೆ 4 ಮಂದಿ ನೋಡ್ತಾ ಇದ್ದಾರೆ. ಅಯ್ಯೋ ಇರಲಿ ಬಿಡಿ ಸಿಸ್ಟರ್, ಅವರೆಲ್ಲ ಅವರು ಸುಮ್ಮನೆ ನಾನು ಕರೆದು ಕೂರಿಸಿದ್ದೇನೆ. ಅವರಿಗೆ ಬಕಾಳಾಬಾತ್ ಬೇಕು ಅಂತ ಹೇಳಿದ್ದಾರೆ, ಪಾರ್ಸಲ್ ಕಳಿಸಿದ್ದೇನೆ, ಅಲ್ಲೇ ಕೂತಿರ್ತಾರೆ. ಗ್ಲಾಸ್ ಇರುತ್ತಲ್ಲ, ಟೀ ಗ್ಲಾಸ್, ಚಿಕ್ಕ ಗ್ಲಾಸ್, ಎಷ್ಟು ಗ್ಲಾಸ್, ಆ ಲೋಟದಲ್ಲಿ ಉಳ್ಳಿ ತೊಗೊಂಡ್ರೆ, ಒಂದು ಪಾವು ಉಳ್ಳಿ ತೊಗೊಂಡ್ರೆ, ಒಂದು ಪಾವು ಉಳ್ಳಿನ ಜನ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಅದು ಪಾವು ಉಳ್ಳಿನ ಸಪ್ರೇಟ್ ನೆನೆಸಿಡಬೇಕು. ಒಂದು 4 ತಾಸು ನೆನೆಸಿಡಬೇಕು. ಅದರಲ್ಲಿ ಒಂದು ಪಾವು ತೊಗೊಂಡಿರೋ ಕ್ವಾಂಟಿಟಿಲಿ ಇದ್ದರೆ ಅರ್ಧ ಪಾವು ಅಕ್ಕಿ ಸಪ್ರೇಟ್ ನೆನೆಸಿಡ್ಬೇಕು, ಒಟ್ಟಿಗೆ ಬೇಡ, ಬೇರೆ ಬೇರೆ ನೆನೆಸಿ. ಆಮೇಲೆ ಸಪ್ರೇಟೇ ರುಬ್ಬಿ ಒಟ್ಟಿಗೆ ಇಡಿ. ಅಂದರೆ ಬೆಳಗ್ಗೆನೇ ರುಬ್ಬಿದ್ರೆ ಸಾಕು. ನೈಟು ನೆನೆಸ್ಬೇಕು ಅಂದರೆ ಬೆಳಗ್ಗೆಯಿಂದ ನೆನೆಸ್ಬೇಡಿ, ನೈಟು ಮಲಗಬೇಕಾದ್ರೆ ತೊಳೆದು ನೆನೆಸಿಡಿ, ಬೆಳಗ್ಗೆ ಎದ್ದಾಗ ರುಬ್ಬಿಟ್ಟು 1 ಅವರ್ ಬಿಟ್ಬಿಟ್ರೆ ಸಾಕು, ಫೈನಾಗಿ ಬರುತ್ತೆ. ನೀವು ದೋಸೆ ಮಾಡಿದ್ರೆ ದೋಸೆ ಬರುತ್ತೆ, ಇಡ್ಲಿಗೆ ಇಟ್ಟರೆ ಇಡ್ಲಿ ಬರುತ್ತೆ. ದೋಸೆ ಮಾಡೋದಾದರೂ ಅಷ್ಟೇ, ನೀವು ಅಕ್ಕಿ ಮಾತ್ರ ತರಿಯಾಗೇ ಇರಲಿ, ಇದು ಹುಳ್ಳಿಕಾಳು ಅದು ಮಾತ್ರ ಸ್ವಲ್ಪ ನೈಸ್ ಪೇಸ್ಟ್ ಮಾಡಿ. ಹಾಗೆ ಹೇಳಿದ್ದೇನೆ. ಲೋಟ ಬೇಡ, ಚಂಬು ಬೇಡ, ಏನು ಬೇಡ ಬ್ರದರ್. ಲೋಟ ಚಂಬು ಎಲ್ಲ ಯಾಕೆ, ಒಂದೇ ಸರಿ 18 ಹುಳ್ಳಿಕಾಳು ಬಾಯಲ್ಲಿ ಹಾಕ್ಕೊಳ್ಳಿ, ಆಮೇಲೆ ಅಕ್ಕಿ ಹಾಕಿ ನೀರು ಕುಡೀರಿ, ಮುಗ್ದೋಯ್ತು. ಬೇಯಿಸಂಗೂ ಇಲ್ಲ, ತಿನ್ನಂಗೂ ಇಲ್ಲ. ಎಂತಲ್ಲ.